Good morning student, welcome to first PU accountancy class. Let us start the problems on journal entries. Already we have discussed in the before classes journal entry meaning, journal types. Okay, in this session we will start problems on journal entries. First one, it is a illustration number second problem. ನೀವು ನಿಮ್ಮ ಕಡೆ ಏನಾದರೂ ಬುಕ್ ಇದ್ದರೆ ಬುಕ್ಕಲ್ಲಿ ನೋಡ್ಕೋಬೋದು. ಇಲ್ಲಿ ಕೊಟ್ಟಿದ್ದಾರೆ ಬುಕ್ಸಲ್ಲಿ ಪೇಜ್ ನಂಬರ್ 59 ಇಲಿಸ್ಟ್ರೇಷನ್ ನಂಬರ್ ಸೆಕೆಂಡ್ ಅಂತ ಇದೆ. ಇಲಿಸ್ಟ್ರೇಷನ್ ನಂಬರ್ ಸೆಕೆಂಡ್ ಇದೆ. ಸೊ ಇಲಿಸ್ಟ್ರೇಷನ್ ನಂಬರ್ ಸೆಕೆಂಡ್ ಏನು ಕ್ವಶನ್ ಕೊಟ್ಟಿದ್ದಾರೆ ಆ ಕ್ವಶನನ್ನು ನಾವೀಗ ವರ್ಕೌಟ್ ಮಾಡ್ತಾ ಇರೋದು. ಪ್ರಾಬ್ಲಮ್ಸ್ ಆರ್ ಜರ್ನಲ್ ಎಂಟ್ರೀಸ್. ಇನ್ ಕೇಸ್ ನಿಮ್ಮ ಕಡೆ ಬುಕ್ ಇಲ್ಲ ಅಂದರೆ ನೋ ಪ್ರಾಬ್ಲಮ್, ನಾನು ಈ ಕಡೆ ಬರ್ತಿದ್ದೀನಿ ಕ್ವಶನ್ ಎಲ್ಲ. ಸೊ ಫಸ್ಟ್ ನೀವೇನು ಮಾಡ್ಕೋಬೇಕು, ಕ್ವಶನನ್ನು ನೀಟಾಗಿ ನಿಮ್ಮ ನೋಟ್ಸಲ್ಲಿ ಬರ್ಕೊಂಡ್ಬಿಟ್ಟು ನಾನು ಏನು ಸಾಲ್ವ್ ಮಾಡಿಸ್ತೀನಿ ಅದಕ್ಕೆ ಒಂದೊಂದೇ ಜರ್ನಲ್ ಎಂಟ್ರೀಸನ್ನು ಆನ್ಸರನ್ನು ಮಾಡ್ತಾ ಹೋಗೋಣ. ಸೊ ಇಲ್ಲಿ ಕ್ವಶನ್ ನೋಡಿ, ಸೂರಜ್ ಮಾರ್ಟ್ ಫರ್ನಿಷಸ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್. ಸೂರಜ್ ಮಾರ್ಟ್ ಇಟ್ ಇಸ್ ಅ ಬಿಸ್ನೆಸ್ ಕನ್ಸರ್ನ್. ಸೂರಜ್ ಮಾರ್ಟ್ ಅನ್ನೋ ಒಂದು ಬಿಸ್ನೆಸ್ ಕನ್ಸರ್ನ್ ಅವರು ಒಂದು ಕ್ವಶನನ್ನು ನಮಗೆ ಕೊಡ್ತಾ ಹೋಗಿದ್ದಾರೆ. ಸೊ ಅದಕ್ಕೆ ರಿಲೇಟೆಡ್ ಇರುವಂತಹ ಜರ್ನಲ್ ಎಂಟ್ರೀಸ್ ಏನು ಬರುತ್ತೆ ನಾವಿಲ್ಲಿ ಫೈಂಡ್ ಔಟನ್ನು ಮಾಡ್ತಾ ಹೋಗಬೇಕು. Transactions during the month of April 2014 are as under. 2014 ಏಪ್ರಿಲಲ್ಲಿ ಏನೇನಾಗಿದೆ ಒಂದು ಮಂತ್ಗೆ ರಿಲೇಟೆಡ್ ಇರುವಂಥ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಡೇ ಟು ಡೇ ಟ್ರಾನ್ಸಾಕ್ಷನ್ಸಲ್ಲಿ ಬಿಸ್ನೆಸ್ಸಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಆಗುತ್ತೆ ಆ ಟ್ರಾನ್ಸಾಕ್ಷನ್ಸ್ ಎಲ್ಲ ವಿತ್ ಅಮೌಂಟನ್ನು ನಮಗಿಲ್ಲಿ ಕೊಡ್ತಾ ಹೋಗಿದ್ದಾರೆ. ಸೊ ಅದ್ರ ಮೇಲೆ ಜರ್ನಲ್ ಎಂಟ್ರೀಸ್ ಏನಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಪಾಸ್ ಮಾಡ್ತಾ ಹೋಗ್ತೀವಿ. First one, date 1/4/2014. So 1st April 2014. First entry, business started with cash rupees 1,50,000. ಇಲ್ಲೇನಾಗಿದೆ, business started with cash rupees 1,50,000. business ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. The business commenced with cash rupees 1,50,000. business ಅನ್ನು ಸ್ಟಾರ್ಟ್ ಆಗಿರೋದ್ರಿಂದ 1,50,000 ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗಿದೆ. So here we identify the two accounts. Every business transaction involving two accounts, one is debit and another one is credit. Already we have to study in theoretical parts. Theoretical part ಅಲ್ಲಿ ನಾವು ರೂಲ್ಸ್ ಅಲ್ಲಿ ನಾವು ಆಲ್ರೆಡಿ ನಾವೀಗ ಡಿಸ್ಕಸ್ ಮಾಡಿದ್ವಿ. ಎವ್ರಿ ಬಿಸ್ನೆಸ್ ಆಕ್ಟಿವಿಟಿ ಅನ್ನೋದು ಎರಡು ಅಕೌಂಟ್ಗಳನ್ನು ಒಳಗೊಂಡಿರುತ್ತೆ. ಒನ್ ಈಸ್ ರಿಸೀವಿಂಗ್ ಆಸ್ಪೆಕ್ಟ್ ಆ್ಯಂಡ್ ಅನದರ್ ಒನ್ ಈಸ್ ಗಿವಿಂಗ್ ಆಸ್ಪೆಕ್ಟ್. ಮೀನ್ಸ್ ಒನ್ ಈಸ್ ಡೆಬಿಟ್ ಆ್ಯಂಡ್ ಅನದರ್ ಒನ್ ಈಸ್ ಕ್ರೆಡಿಟ್. ಒಂದು ಡೆಬಿಟ್ ಇದ್ದರೆ ಒಂದು ಕ್ರೆಡಿಟ್ ಆಗಿರುತ್ತೆ ಅಂತ ನೋಡಿದ್ವಿ. ಸೊ ಇಲ್ಲೇನಾಗಿದೆ, ಏನು ಕೊಟ್ಟಿದ್ದಾರೆ ಇಲ್ಲಿ, ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಬಿಸ್ನೆಸ್ ಸ್ಟಾರ್ಟೆಡ್ ಆರ್ ಕಮೆನ್ಸ್ಡ್ ವಿತ್ ಕ್ಯಾಶ್. ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ, ಒಂದು ಕ್ಯಾಶ್ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಹಿಯರ್ we identify the two accounts. First one is cash. ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದೇನು, ಕ್ಯಾಶನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ. ಸೊ ಕ್ಯಾಶ್ ಎಷ್ಟಿದೆ, 1,50,000 ಇದೆ. ಸೊ 1,50,000 ಕ್ಯಾಶ್ ಅನ್ನೋದು ಏನಾಯ್ತಲ್ಲಿ ಬಿಸ್ನೆಸ್ಗೆ ಕಮ್ಸ್ ಇನ್ ಆಯ್ತು. ಸೊ ರಿಯಲ್ ಅಕೌಂಟ್ ರೂಲನ್ನು ಅಪ್ಲೈ ಮಾಡೋದಾದರೆ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ rupees 1,50,000. ಸೊ ಅಲ್ಲಿ ಏನಾಯಿತು, ಬಿಸ್ನೆಸ್ಸು 1,50,000 ತೊಗೊಂಡ್ಬಿಟ್ಟು ಅಕೌಂಟನ್ನು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿ ಕ್ಯಾಶ್ ಅನ್ನೋದು ಏನಾಯಿತು, ಕಮ್ಸ್ ಇನ್ ಆಯಿತು, ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಆಯಿತು. ಸೊ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ಸೊ ರಿಯಲ್ ಅಕೌಂಟ್ ರೂಲನ್ನು ನಾವು ಇದಕ್ಕೆ ಅಪ್ಲೈ ಮಾಡಬೇಕೀಗ. ರಿಯಲ್ ಅಕೌಂಟ್ ರೂಲ್, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ರೂಲ್ಸನ್ನು ನೀಟಾಗಿ ನೆನ್ಪಿಟ್ಕೊಂಡ್ರೆ ನಮಗೆ ಈಸಿಯಾಗಿ ನಾವಿಲ್ಲಿ ಐಡೆಂಟಿಫೈಯನ್ನು ಮಾಡ್ಬೋದು. ಸೊ ರಿಯಲ್ ಅಕೌಂಟ್ ರೂಲ್ ನಮಗೆ ಏನು ಹೇಳುತ್ತೆ ಇಲ್ಲಿ, ಡೆಬಿಟ್ ವಾಟ್ ಕಮ್ಸ್ ಇನ್ ಟು ದಿ ಬಿಸ್ನೆಸ್. ಬಿಸ್ನೆಸ್ಸಿಗೆ ಏನು ಕಮ್ಸ್ ಇನ್ ಆಗುತ್ತೆ, ಏನು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತೀವಿ ಅದು ಕ್ಯಾಶ್ ಆಗಿದೆ. ಸೊ ಕ್ಯಾಶ್ ಅನ್ನೋದು ಏನಾಗ್ತೀವಿ, ರಿಯಲ್ ಅಕೌಂಟ್ ಅಂಡರಲ್ಲಿ ಡೆಬಿಟನ್ನು ಎಂಟ್ರಿ ಪಾಸ್ ಮಾಡ್ತೀವಿ, ಡೆಬಿಟ್ ಆಗಿ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋ ಅಮೌಂಟ್ ಎಷ್ಟು, 1,50,000 ಇದೆ. When the business entity concept, it requires that separating the two entities, one is owner entity and another one is business entity. ಏನಂತ ಹೇಳಿದರೆ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಂತ ಹೇಳ್ಬಿಟ್ಟು ಸೆಕೆಂಡ್ ಚಾಪ್ಟರ್ ಬಂದಿದೆ. ಆ ಎಂಟಿಟಿ ಅಂಡರಲ್ಲಿ ಮೀನಿಂಗ್ ಏನಂತ ನಮಗೆ ಕೊಡುತ್ತೆ ಅಂದರೆ, ಎವ್ರಿ ಬಿಸ್ನೆಸ್ ಆಕ್ಟಿವಿಟೀಸ್ ಇನ್ವಾಲ್ವಿಂಗ್ ಟೂ ಸಪ್ರೇಟ್ ಎಂಟಿಟೀಸ್, ಒನ್ ಈಸ್ ಓನರ್ ಎಂಟಿಟಿ ಆ್ಯಂಡ್ ಅನದರ್ ಒನ್ ಈಸ್ ಬಿಸ್ನೆಸ್ ಎಂಟಿಟಿ. ಒಂದು ಓನರ್ ಎಂಟಿಟಿ ಆಗಿರುತ್ತೆ, ಇನ್ನೊಂದು ಬಿಸ್ನೆಸ್ ಎಂಟಿಟಿ ಆಗಿರುತ್ತೆ. ಸೊ ಇಲ್ಲಿ ಬಿಸ್ನೆಸ್ ನೇಮ್ ಏನಿದೆ, ಸೂರಜ್ ಮಾರ್ಟ್ ಅಂತ ಇದೆ. ಸೊ ಸೂರಜ್ ಮಾರ್ಟ್ ಅವರು ಇನ್ವೆಸ್ಟ್ಮೆಂಟ್ ಮಾಡಿರೋದು. ಸೊ ಎಷ್ಟನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, 1,50,000 ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಹೋಗಿದ್ದಾರೆ. ಸೊ ಸೂರಜ್ ಮಾರ್ಟ್ ಅನ್ನೋ ನೇಮ್ ಬದಲಾಗಿ ನಾವೇನಂತ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೋದು, ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡ್ಬೋದು. ಸೊ ಕ್ಯಾಪಿಟಲ್ ಅಮೌಂಟ್ ಇಲ್ಲಿ ಏನಾಗಿದೆ, ಬಿಸ್ನೆಸ್ಸಿಗೆ ಬಂದಿದೆ. ಸೊ ಇನ್ಕ್ರೀಸ್ ಆಗಿದೆ ಕ್ಯಾಪಿಟಲ್ ಅಮೌಂಟ್. ಸೊ ಕ್ಯಾಪಿಟಲ್ ಅಮೌಂಟ್ ಇನ್ಕ್ರೀಸ್ ಆಗಿರೋದ್ರಿಂದ ಕ್ಯಾಪಿಟಲ್ ಅಕೌಂಟನ್ನು ನಾವಿಲ್ಲಿ
ಕ್ರೆಡಿಟ್ ಅಂತ ಹೇಳ್ಬಿಟ್ಟು ಪಾಸ್ ಮಾಡ್ತೀವಿ. ಒನ್ ಈಸ್ ಕ್ಯಾಶ್ ಅಕೌಂಟ್ ಅಂಡ್ ಅನದರ್ ಒನ್ ಈಸ್ ಕ್ಯಾಪಿಟಲ್ ಅಕೌಂಟ್. ಅಲ್ಲಿ ಪರ್ಸನ್ ನೇಮನ್ನು ಬಿಸ್ನೆಸ್ ನೇಮನ್ನು ಮೆನ್ಷನ್ ಮಾಡಬೇಕು. ಸೊ ಹಾಗಾಗಿ ಆ ಬಿಸ್ನೆಸ್ ನೇಮನ್ನು ಮೆನ್ಷನ್ ಮಾಡ್ದೇನೆ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ಅಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಪ್ರತಿಯೊಂದು ಟ್ರಾನ್ಸಾಕ್ಷನ್ಸಲ್ಲೂ ಈ ಎಂಟ್ರಿ ಕಂಪಲ್ಸರಿ ಇದ್ದೇ ಇರೋದು. ಸೊ ಫಸ್ಟ್ ಎಂಟ್ರಿ ಬಿಸ್ನೆಸ್ ಕಮೆನ್ಸ್ಡ್ ಆರ್ ಬಿಸ್ನೆಸ್ ಸ್ಟಾರ್ಟ್ಸ್ ವಿತ್ ಕ್ಯಾಶ್, ಬಿಲ್ಡಿಂಗ್, ಫರ್ನಿಚರ್ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ಸೊ ಅಲ್ಲಿ ಜರ್ನಲ್ ಎಂಟ್ರೀಸನ್ನು ಯೂಸ್ ಮಾಡಬೇಕಾಗಿದ್ದು ಕ್ಯಾಶ್ ಅಕೌಂಟ್ ಡೇಟಾರ್ ಟು ಕ್ಯಾಪಿಟಲ್ ಅಕೌಂಟ್ ಫಸ್ಟ್ ಎಂಟ್ರೀಸನ್ನು ತಗೊಳ್ತೀವಿ. ನೆಕ್ಸ್ಟ್ ಸೆಕೆಂಡ್ ಎಂಟ್ರಿ ನೋಡಿ. ಸೇಮ್ ಡೇಟ್ 1st April 2014 ಗೂಡ್ಸ್ ಪರ್ಚೇಸ್ ಫ್ರಮ್ ಮನಿಷಾ. ಮನಿಷಾ ಅನ್ನೋರಿಂದ ಏನಾಗಿದೆ ಇಲ್ಲಿ ಗೂಡ್ಸ್ ಪರ್ಚೇಸಸ್ ಆಗಿದೆ. ಸೊ ಇಲ್ಲಿ ಫಸ್ಟ್ ನಾವು ನೋಡಬೇಕಾಗಿದ್ದು ಈ ಪರ್ಚೇಸ್ ಎಂಟ್ರೀಸ್ ಅನ್ನ ನೋಡಬೇಕು. ಸೊ ಈ ಪರ್ಚೇಸ್ ಅನ್ನೋದು ಯಾವ ಅಕೌಂಟ್ ಅಂಡರಲ್ಲಿ ಬರುತ್ತೆ? ಪರ್ಚೇಸ್ ಗೂಡ್ಸ್ ಅಂತ ಇದೆ. ಸೊ ಗೂಡ್ಸ್ ಪರ್ಚೇಸಸ್ ಅಂತಂದ್ರೆ ಎಕ್ಸ್ಪಾನ್ಸಸ್ ಅಂಡರಲ್ಲಿ ಬರುತ್ತೆ. ಸೊ ಗೂಡ್ಸ್ ಅಂದ್ರೆ ಅದು ಎಕ್ಸ್ಪಾನ್ಸಸ್ ಆಗೋದ್ರಿಂದ ಪರ್ಚೇಸ್ ಎಂಟ್ರಿ ಏನಾಗುತ್ತೆ ಅಲ್ಲಿ ಡೆಬಿಟ್ ಆಗುತ್ತೆ. ಖರ್ಚಾಯ್ತು, ಎಕ್ಸ್ಪಾನ್ಸಸ್ ಆಯ್ತು, ಡೆಬಿಟ್. ಡೆಬಿಟ್ ಆಲ್ ಎಕ್ಸ್ಪಾನ್ಸಸ್ ಆರ್ ಲಾಸಸ್. ನಾಮಿನಲ್ ಅಕೌಂಟ್ ರೂಲನ್ನು ಅಪ್ಲೈ ಮಾಡಿಬಿಟ್ಟು ಡೆಬಿಟ್ ಆಲ್ ಎಕ್ಸ್ಪಾನ್ಸಸ್ ಆರ್ ಲಾಸಸ್ ಅಂತ ಹೇಳ್ಬಿಟ್ಟು ಪರ್ಚೇಸ್ ಅಕೌಂಟನ್ನು ಡೆಬಿಟ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತೀವಿ. ಇಲ್ಲಿ ಮನಿಷಾ ಅಂತ ಹೇಳ್ಬಿಟ್ಟು ಪರ್ಸನ್ ನೇಮ್ ಇದೆ. ಸೊ ಪರ್ಸನ್ ನೇಮ್ ಇರೋದ್ರಿಂದ ಏನು ಮಾಡಬೇಕೀಗ ಪರ್ಸನ್ ನೇಮ್ ರೂಲ್ ಇದೆಯಲ್ಲ ಅದನ್ನು ಅಪ್ಲೈ ಮಾಡಬೇಕು. ಒಂದೇದಿದೆಯಲ್ಲ ಪರ್ಸನಲ್ ಅಕೌಂಟ್ ರೂಲ್. ಡೆಬಿಟ್ ಆಲ್, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಇಲ್ಲಿ ಮನಿಷಾ ಅನ್ನೋರು ಏನು ಮಾಡಿದ್ರೆ ಫ್ರಮ್ ಮನಿಷಾ ಅಂತ ಇದೆ. ಸೊ ಮನಿಷಾ ಕಡೆಯಿಂದ ಏನು ಮಾಡ್ತಿದ್ರು ತಗೊಳ್ತಾ ಇದ್ದಾರೆ. ಸೊ ಮನಿಷಾ ಏನಾದ್ರಲ್ಲಿ ಗಿವರ್ ಆದ. ಸೊ ಮನಿಷಾ ಗಿವರ್ ಆಗಿರೋದ್ರಿಂದ ಏನು ಮಾಡ್ತೀವಿ ಮನಿಷಾ ಅಕೌಂಟನ್ನು ಕ್ರೆಡಿಟ್ ಅಂತ ಹೇಳ್ಬಿಟ್ಟು ಪಾಸ್ ಮಾಡ್ತೀವಿ. ಸೊ ಪರ್ಚೇಸ್ ಅಕೌಂಟ್ ಡೆಟಾರ್, ಮನಿಷಾ ಅಕೌಂಟ್ ಕ್ರೆಡಿಟ್. ನೆಕ್ಸ್ಟ್ ಸ್ಟೇಷನರಿ ಪರ್ಚೇಸ್ ಫಾರ್ ಕ್ಯಾಶ್. ಇಲ್ಲೇನು ಮಾಡಿದ್ದಾರೆ ಸ್ಟೇಷನರಿ ಪರ್ಚೇಸ್. ಸೊ ಪರ್ಚೇಸ್ ಅಂತ ಇದೆ, ಪರ್ಚೇಸ್ ಆಗಿರೋದೇನಿದೆ ಇಲ್ಲಿ ಸ್ಟೇಷನರಿ. ಸೊ ಸ್ಟೇಷನರಿ ಇಟ್ ಇಸ್ ಅ ಎಕ್ಸ್ಪಾನ್ಸಸ್ ಎಂಟ್ರಿ. ಸೊ ನಾಮಿನಲ್ ಅಕೌಂಟ್ ರೂಲನ್ನು ಇಲ್ಲಿ ಅಪ್ಲೈ ಮಾಡಬೇಕು. ಎಕ್ಸ್ಪಾನ್ಸಸ್ ಏನೇನು ಬರುತ್ತೆ ಅದೆಲ್ಲ ಡೆಬಿಟ್ ಆಗುತ್ತೆ. ಸೊ ಸ್ಟೇಷನರಿ ಅಕೌಂಟ್ ಡೆಬಿಟ್. ಇಲ್ಲಿ ಕ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಕ್ಯಾಶ್ ಅಕೌಂಟ್ ಅಂದ್ರೆ ಇದು ರಿಯಲ್ ಅಕೌಂಟ್ ಅಂಡರ್ ಬರುತ್ತೆ. ರಿಯಲ್ ಅಕೌಂಟ್ ಅಂಡರ್ ಏನಂತ ತಗೋಬೇಕು ಇಲ್ಲಿ ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ಇಲ್ಲಿ ಕ್ರೆಡಿಟ್ ಗೋಸ್ ಔಟ್ ಆಗಿದೆ. ಸೊ ಕ್ರೆಡಿಟ್ ಎಂಟ್ರಿನ ಕ್ಯಾಶ್ ಅಂತ ಹೇಳ್ಬಿಟ್ಟು ನಾವು ಟ್ರೀಟ್ ಮಾಡ್ತೀವಿ. ಸ್ಟೇಷನರಿ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ನೆಕ್ಸ್ಟ್ ಓಪನ್ ಎ ಬ್ಯಾಂಕ್ ಅಕೌಂಟ್ ವಿತ್ SBI ಅಕೌಂಟ್. SBI ಬ್ಯಾಂಕ್ ಅಲ್ಲಿ ಏನು ಮಾಡಿದ್ರು ಒಂದು ಅಕೌಂಟ್ ಅನ್ನ ಓಪನ್ ಮಾಡಿದ್ರು. ಸೊ ಓಪನ್ ಮಾಡಿದಾಗ ಬ್ಯಾಂಕ್ ಅಲ್ಲಿ ಏನು ಮಾಡ್ತಾರೆ ಅಮೌಂಟ್ ಫಸ್ಟ್ ರಿಸೀವ್ ಮಾಡ್ಕೊಳ್ತಾರೆ. ನಾನು ಡೆಪಾಸಿಟ್ ಮಾಡಕ್ಕೆ ಹೋಗ್ತೀನಿ ಅಂದ್ರೆ ಬ್ಯಾಂಕ್ ಅವರು ಅಮೌಂಟ್ ಅನ್ನು ರಿಸೀವ್ ಮಾಡ್ಕೊಳ್ತಾರೆ. ಸೊ ಬ್ಯಾಂಕ್ ಅನ್ನೋದು ಯಾವ ಅಕೌಂಟ್ ಅಂಡರ್ ಬರುತ್ತೆ ಅಂತ ಫಸ್ಟ್ ನೋಡಬೇಕು. ಪರ್ಸನಲ್ ಅಕೌಂಟ್ ಅಂಡರ್ ಬರುತ್ತೆ. ಸೊ ಅಲ್ಲಿ ಕ್ಯಾಶ್ ಅವರು ರಿಸೀವ್ ಮಾಡ್ಕೊಳ್ತಾ ಇರೋದ್ರಿಂದ ಬ್ಯಾಂಕ್ ಅಕೌಂಟ್ ಏನಾಗುತ್ತೆ ಅಲ್ಲಿ ಡೆಬಿಟ್ ಆಗುತ್ತೆ. ಡೆಬಿಟ್ ದ ರಿಸೀವರ್. ಸೊ ರಿಸೀವರ್ ಇದ್ದಾರೆ ಬ್ಯಾಂಕ್ ಅವರು. ಸೊ ಬ್ಯಾಂಕ್ ಅಕೌಂಟ್ ಅಂಡರಲ್ಲಿ SBI ಬ್ಯಾಂಕ್ ಅಲ್ಲಿ ಅಮೌಂಟ್ ಡೆಪಾಸಿಟ್ ಆಗ್ತಾ ಇರೋದ್ರಿಂದ ಬ್ಯಾಂಕರ್ ರಿಸೀವರ್ ಆಗ್ತಾರೆ. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್. ಪರ್ಸನಲ್ ಅಕೌಂಟ್ ರೂಲ್ ಅನ್ನು ಅಪ್ಲೈ ಮಾಡ್ತಿದ್ವಿ. ಪರ್ಸನಲ್ ಅಕೌಂಟ್ ರೂಲ್ ಡೆಬಿಟ್ ದ ರಿಸೀವರ್. ಸೊ ರಿಸೀವರ್ ಯಾರಿದಾರಲ್ಲಿ ಬ್ಯಾಂಕ್ ಇದೆ. ಸೊ ಬ್ಯಾಂಕ್ ಅನ್ನೋದು ಏನಾಗುತ್ತೆ ಅಲ್ಲಿ ರಿಸೀವರ್ ಆಗುತ್ತೆ. ಬ್ಯಾಂಕ್ ಅಕೌಂಟ್ ಡೆಬಿಟ್. ಸೊ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದೇನಿಲ್ಲಿ ಕ್ಯಾಶ್ ಅಮೌಂಟ್ ಅನ್ನು ಡೆಪಾಸಿಟ್ ಮಾಡ್ತಾ ಇದೀವಿ. ಸೊ ಕ್ಯಾಶ್ ಏನಾಯ್ತು ಬಿಸ್ನೆಸ್ ಇಂದ ಗೋಸ್ ಔಟ್ ಆಯ್ತು. ಸೊ ಗೋಸ್ ಔಟ್ ಅಂದ್ರೆ ಇದು ಸೆಕೆಂಡ್ ಅಕೌಂಟ್ ಇದೆ. ರಿಯಲ್ ಅಕೌಂಟ್ ರೂಲ್ ಅನ್ನು ಅಪ್ಲೈ ಮಾಡ್ತೀವಿ. ಕ್ರೆಡಿಟ್ ವಾಟ್ ಗೋಸ್ ಔಟ್ ಇನ್ ದಿ ಬಿಸ್ನೆಸ್. ಬಿಸ್ನೆಸ್ ಇಂದ ಎಷ್ಟಾಯ್ತು 35,000 ಬ್ಯಾಂಕಿಗೆ ಹೋಯ್ತು. ಸೊ ಬ್ಯಾಂಕಿಗೆ ಹೋಗಿರೋದ್ರಿಂದ ಅಲ್ಲಿ ಕ್ಯಾಶ್ ಅಮೌಂಟು ಕ್ರೆಡಿಟ್ ಅಂತ ಹೇಳ್ಬಿಟ್ಟು ಪಾಸ್ ಮಾಡಬೇಕು. ಬ್ಯಾಂಕ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ನೆಕ್ಸ್ಟ್ ಗೂಡ್ಸ್ ಸೋಲ್ಡ್ ಟು ಪ್ರಿಯಾ. ಇಲ್ಲಿ ಸೋಲ್ಡ್ ಅಂತ ಇದೆ. ಸೋಲ್ಡ್ ಅಂದರೆ ಇದು ಯಾವ ಅಕೌಂಟ್ ಬರುತ್ತೆ ಅಂತ ನೋಡ್ಕೊಳ್ಳಿ. ಗೂಡ್ಸ್ ಸೋಲ್ಡ್ ಇದೆ. ಸೊ ರಿಯಲ್ ಅಕೌಂಟನ್ನು ಅಪ್ಲೈ ಮಾಡ್ತೀವಿ. ಇದು ಸೋಲ್ಡ್ ಇರೋದ್ರಿಂದ ಬಿಸ್ನೆಸ್ ಇಂದ ಏನಾಯ್ತು ಇಲ್ಲಿ ಗೂಡ್ಸು ಬೇರೆ ಕಡೆ ಹೋಯ್ತು. ಹೋಗಿರೋದ್ರಿಂದ ಇಲ್ಲಿ ಗೋಸ್ ಔಟ್ ಆಯಿತು. ಸೊ ಸೋಲ್ಡ್ ಅನ್ನ ಸೇಲ್ಸ್ ಅಕೌಂಟ್ ಕ್ರೆಡಿಟ್ ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡ್ತೀರಾ. ಇನ್ನು ಯಾರಿಗೆ ಕೊಟ್ಟಿದ್ದೀವಿ ನಾವು ಇಲ್ಲಿ ಪ್ರಿಯಾ ಅವರಿಗೆ ಕೊಟ್ಟಿದ್ದೀವಿ. ಸೊ ಪ್ರಿಯಾಗೆ ಗೂಡ್ಸ್ ಅನ್ನ ಸೋಲ್ಡ್ ಮಾಡಿದ್ದೀವಿ. ಸೊ ಅಂದ್ರ ಟೈಮ್ ಪ್ರಿಯಾ ಅವ್ರು ಏನು ಮಾಡ್ತಾರೆ ಗೂಡ್ಸ್ ಅನ್ನ ರಿಸೀವ್ ತಗೊಳ್ತಾರೆ. ಸೊ ಪ್ರಿಯಾ ಅಕೌಂಟ್ ಏನಾಗುತ್ತೆ ಅಲ್ಲಿ ಡೆಬಿಟ್ ಆಗುತ್ತೆ. ಡೆಬಿಟ್ ದ ರಿಸೀವರ್. ಸೊ ಪ್ರಿಯಾ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್. ಪ್ರಿಯಾ ಅಕೌಂಟ್ ಪರ್ಸನಲ್ ಅಕೌಂಟ್ ರೂಲ್ ಅನ್ನು ಅಪ್ಲೈ ಮಾಡ್ತಿದ್ದೀವಿ. ಇನ್ನು ಸೇಲ್ಸ್ಗೆ ರಿಯಲ್ ಅಕೌಂಟ್ ರೂಲ್ಸ್ ಅನ್ನ ಅಪ್ಲೈ ಮಾಡ್ತೀವಿ. ನೆಕ್ಸ್ಟ್ ರಿಸೀವ್ ಚೆಕ್ ಫ್ರಮ್ ಪ್ರಿಯಾ. ಇಲ್ಲಿ ಏನಾಗ್ತಿದೆ ಪ್ರಿಯಾನಿಂದ ಚೆಕ್ ಅನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ. ಸೊ ಪ್ರಿಯಾ ಅವರಿಂದ ಚೆಕ್ ಅನ್ನ ರಿಸೀವ್ ಮಾಡ್ಕೊಂಡಿರೋದ್ರಿಂದ ಪ್ರಿಯಾ ರಿಸೀವರ್ ಆಗ್ತಾರೋ ಗಿವರ್ ಆಗ್ತಾರೋ ಅಂತ ನೋಡ್ಬೇಕು. ಚೆಕ್ ರಿಸೀವ್ಡ್ ಫ್ರಮ್ ಪ್ರಿಯಾ. ಪ್ರಿಯಾನಿಂದ ತಗೊಂಡಿದ್ದಾರೆ. ಪ್ರಿಯಾ ಅವಾಗ ಏನಾಗ್ತಾರೆ ಅಲ್ಲಿ ಗಿವರ್ ಆಗ್ತಾರೆ. ಸೊ ಗಿವರ್ ಆಗೋದ್ರಿಂದ ಪ್ರಿಯಾ ಅಕೌಂಟ್ ಕ್ರೆಡಿಟ್ ಆಗುತ್ತೆ.
ಯಾವ ಅಕೌಂಟ್ ಅಂಡರ್ ಅಲ್ಲಿ? ಪರ್ಸನಲ್ ಅಕೌಂಟ್ ಅಂಡರ್ ಅಲ್ಲಿ ನಾವು ತಗೊಳ್ತಾ ಇರೋದ್ರಿಂದ ಪ್ರಿಯಾ ಅಕೌಂಟ್ ಏನಾಗುತ್ತದೆ? ಕ್ರೆಡಿಟ್ ಆಗುತ್ತೆ. ಇನ್ನು ಚೆಕ್ ರಿಸೀವ್ಡ್ ಫ್ರಮ್ ಪ್ರಿಯಾ ಅಂತ ಇದೆಯಲ್ಲ, ಇದರಲ್ಲಿ ಇನ್ನೊಂದು ಅಕೌಂಟ್ ಅನ್ನು ನಾವು ಐಡೆಂಟಿಫೈ ಮಾಡಬೇಕು. ಚೆಕ್ ಅಂತ ಇದೆ. ಸೊ ಚೆಕ್ ಅನ್ನೋದು ಯಾವುದಕ್ಕೆ ರಿಲೇಟೆಡ್ ಇರುತ್ತೆ? ಬ್ಯಾಂಕಿಗೆ ರಿಲೇಟೆಡ್ ಇರುತ್ತೆ. ಸೊ ಅದ್ರ ಬ್ಯಾಂಕರ್ ಏನಾಗ್ತಾರೆ? ರಿಸೀವರ್ ಆಗ್ತಾರೆ. ಪ್ರಿಯಾದಿಂದ ತಗೊಳ್ತಾರೆ, ಬ್ಯಾಂಕ್ ಅವರು ರಿಸೀವ್ ಮಾಡ್ಕೊಳ್ತಾರೆ. ಸೊ ಬ್ಯಾಂಕ್ ಅಕೌಂಟ್ ಡೇಟಾ ಟು ಪ್ರಿಯಾ ಅಕೌಂಟ್. ನೆಕ್ಸ್ಟ್ ಸೋಲ್ಡ್ ಗೂಡ್ಸ್ ಟು ನಿಧಿ. ಇಲ್ಲೇನ್ ಮಾಡ್ತಾರೆ? ಗೂಡ್ಸ್ ಅನ್ನ ಸೋಲ್ಡ್ ಮಾಡ್ತಾ ಇದ್ದಾರೆ. ಯಾರಿಗೆ? ನಿಧಿ ಅವರಿಗೆ. ಸೊ ನಿಧಿ ಏನ್ ಮಾಡ್ತಾರೆ? ಅಲ್ಲಿ ಗೂಡ್ಸ್ ಅನ್ನ ರಿಸೀವ್ ಮಾಡ್ತಾರೆ. ಸೊ ನಿಧಿ ಅಕೌಂಟ್ ಡೆಬಿಟ್. ಇನ್ನು ಸೇಲ್ಸ್ ಇನ್ಕಮ್ ಎಂಟ್ರಿ ಆಗುತ್ತೆ. ಸೇಲ್ಸ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ನಿಧಿ ಪೇಸ್ ಕ್ಯಾಶ್. ನಿಧಿ ಅವರು ಏನ್ ಮಾಡ್ತಿದ್ದಾರೆ? ಕ್ಯಾಶ್ ನ ಪೇ ಮಾಡ್ತಾ ಇದ್ದಾರೆ. ಸೊ ನಿಧಿ ಕ್ಯಾಶ್ ನ ಪೇ ಮಾಡ್ತಾ ಇರೋದ್ರಿಂದ ನಿಧಿ ಏನಾಗ್ತಾರಲ್ಲಿ? ಗಿವರ್ ಆಗ್ತಾರೆ. ಸೊ ನಿಧಿ ಗಿವರ್ ಆಗೋದ್ರಿಂದ ನಿಧಿ ಅಕೌಂಟ್ ಕ್ರೆಡಿಟ್. ಕ್ಯಾಶ್ ಪೇಸ್ ಇರೋದ್ರಿಂದ ಕ್ಯಾಶ್ ಏನಾಗುತ್ತೆ? ಬಿಸ್ನೆಸ್ಗೆ ಕಮ್ಸ್ ಇನ್ ಆಗುತ್ತೆ. ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಆಗುತ್ತೆ. ಕ್ಯಾಶ್ ಅಕೌಂಟ್ ಡೇಟಾ ಟು ನಿಧಿ ಅಕೌಂಟ್. ಸೊ ಇದಿಷ್ಟು ಟ್ರಾನ್ಸಾಕ್ಷನ್ ನಾವೀಗ ಜರ್ನಲ್ ಎಂಟ್ರೀಸ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗೋಣ. ಜರ್ನಲ್ ಎಂಟ್ರೀಸ್. First column date, second column particulars, third column LF, fourth column debit amount in rupees column, and last column credit amount in rupees column. First column date, particulars, LF, debit rupees, credit rupees. ಆಲ್ರೆಡಿ ಥಿಯರಿ ಪಾರ್ಟ್ ಅಲ್ಲಿ ನೋಡ್ತಾ ಹೋಗಿದ್ದೀವಿ. ಜರ್ನಲ್ ಎಂಟ್ರಿ ಫಾರ್ಮೆಟ್ ಅನ್ನ ನಿಮ್ಗೆ ಆಲ್ರೆಡಿ ಬಂದಿತ್ತು. ಫಸ್ಟ್ ಕಾಲಮ್ ಡೇಟ್ ಆರ್ ಸೀರಿಯಲ್ ನಂಬರ್. ಕ್ವಶನ್ ಅಲ್ಲಿ ಡೇಟ್ ಕೊಟ್ಟಿದ್ರೆ ಡೇಟ್ ಕಾಲಮ್ ಅಲ್ಲಿ ಡೇಟನ್ನೇ ಬರಿತಾ ಹೋಗಿ. ಡೇಟ್ ಕೊಟ್ಟಿಲ್ಲ, ಸೀರಿಯಲ್ ನಂಬರ್ಸ್ ಕೊಟ್ಟಿದ್ದಾರೆ ಅಂದರೆ ಸೀರಿಯಲ್ 1 2 3 4 ಅಂತ ಹೇಳ್ಬಿಟ್ಟು ಸೀರಿಯಲ್ ನಂಬರನ್ನು ಅಪ್ಲೈ ಮಾಡಬೇಕು. First column date, it is used for recording the date of the transactions occurred in the business. ಫಸ್ಟ್ ಕಾಲಮ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ಯಾವ ಟೈಮಲ್ಲಿ ಬಿಸ್ನೆಸ್ಸಲ್ಲಿ ಯಾವ ಆ್ಯಕ್ಟಿವಿಟಿ ಆಯಿತು ಅನ್ನೋದನ್ನು ನಾವು ಮೆನ್ಷನ್ ಮಾಡೋದಕ್ಕೆ ಡೇಟ್ ಕಾಲಮನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ದೆನ್ ಸೆಕೆಂಡ್ ಕಾಲಮ್ ಪರ್ಟಿಕ್ಯುಲರ್ಸ್. Particulars, it is used for recording the journal entries relating to the business activities. ಬಿಸ್ನೆಸ್ ಆ್ಯಕ್ಟಿವಿಟೀಸಲ್ಲಿ ಯಾವುದೇ ಜರ್ನಲ್ ಎಂಟ್ರೀಸ್ ಇದೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡೋದಕ್ಕೆ ಸೆಕೆಂಡ್ ಕಾಲಮನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಥರ್ಡ್ ಕಾಲಮ್ LF ಕಾಲಮ್. LF means it is a ledger folio column. It is used for recording the page number of the journal entries transfer to the ledger book. ಲೆಡ್ಜರ್ ಬುಕ್ಕಲ್ಲಿ ಯಾವ ಪೇಜಲ್ಲಿ ಯಾವ ಎಂಟ್ರಿನ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡೋದಕ್ಕೆ LF ಕಾಲಮನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ next column debit amount in rupees. Debit column, it is used for recording the what are the recording entries is to be debited. ಯಾವ್ದು ಡೆಬಿಟ್ ಎಂಟ್ರೀಸ್ ಇದೆ ಆ ಅಮೌಂಟನ್ನು ಮೆನ್ಷನ್ ಮಾಡೋದಕ್ಕೆ ಡೆಬಿಟ್ ಕಾಲಮನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಲಾಸ್ಟ್ ಒನ್ ಕ್ರೆಡಿಟ್ ಕಾಲಮ್. ಅಕೌಂಟ್ ಟು ಬಿ ಕ್ರೆಡಿಟೆಡ್. ದ ಅಕೌಂಟ್ ಟು ಬಿ ಕ್ರೆಡಿಟೆಡ್ ಎಂಟ್ರೀಸ್ ರೆಕಾರ್ಡಿಂಗ್ ಅಂಡರ್ ದಿ ಕ್ರೆಡಿಟ್ ಕಾಲಮ್ ರೂಪೀಸ್. ಕ್ರೆಡಿಟ್ ಕಾಲಮ್ ರೂಪೀಸಲ್ಲಿ ಯಾವ್ದು ಎಂಟ್ರೀಸ್ ಕ್ರೆಡಿಟೆಡ್ ಆಗಿದೆ ಆ ಕ್ರೆಡಿಟ್ ಎಂಟ್ರೀಸನ್ನು ಪಾಸ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಎಂಟ್ರಿ 1/4/2014. 1/4/2014. So 2014 is a common year to all transactions. ಎಲ್ಲದಕ್ಕೂ 2014 ಅನ್ನೋದು ಕಾಮನ್ ಇಯರ್. ಸೊ ಒನ್ ಟೈಮ್ ನಾವು ಮೇಲೆ 2014 ಅಂತ ಹಾಕಿದ್ರೆ ಸಾಕು. ದೆನ್ ಏಪ್ರಿಲ್ ಫಸ್ಟ್ ಡೇಟಲ್ಲಿ ಆಗಿರುವಂಥ ಟ್ರಾನ್ಸಾಕ್ಷನ್. ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ rupees 1,50,000. ಬಿಸ್ನೆಸ್ ಸ್ಟಾರ್ಟ್ ಆಗ್ತಿದೆ, ಕ್ಯಾಶ್ ಅಮೌಂಟು 1,50,000 ಇದೆ. ಸೊ ಬಿಸ್ನೆಸ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದಾಗ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ಕ್ಯಾಶ್ ಅಮೌಂಟ್ ಏನಾಯ್ತಲ್ಲಿ ಬಿಸ್ನೆಸ್ಗೆ ಕಮ್ಸ್ ಇನ್ ಆಯಿತು. ರಿಯಲ್ ಅಕೌಂಟ್ ರೂಲಲ್ಲಿ ನಾವು ಕ್ಯಾಶನ್ನು ಅಪ್ಲೈ ಮಾಡ್ತಾ ಇರೋದ್ರಿಂದ ಬಿಸ್ನೆಸ್ಸಿಗೆ ಕ್ಯಾಶ್ ಅಮೌಂಟ್ ಕಮ್ಸ್ ಇನ್ ಆಯಿತು. ಸೊ ಹಾಗಾಗಿ ಕ್ಯಾಶ್ ಅಕೌಂಟ್ ಏನಾಯ್ತಲ್ಲಿ ಡೆಬಿಟ್ ಆಯಿತು. ಏನಕ್ಕೆ ಡೆಬಿಟ್ ಆಯಿತು ಅಂದರೆ ರಿಯಲ್ ಅಕೌಂಟ್ ರೂಲ್ ಏನು ಹೇಳುತ್ತೆ ನಮಗೆ? ಡೆಬಿಟ್ ವಾಟ್ ಕಮ್ಸ್ ಇನ್. ಬಿಸ್ನೆಸ್ಸಿಗೆ ಏನು ಬರುತ್ತೆ ಅದನ್ನು ನಾವು ಡೆಬಿಟ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಯಾಕೆ ನಾವು ರಿಯಲ್ ಅಕೌಂಟನ್ನೇ ಅಪ್ಲೈ ಮಾಡ್ತಿದ್ವಿ ಅಂದರೆ ಕ್ಯಾಶ್ ಅನ್ನೋದು ಇದು ಕರೆಂಟ್ ಅಸೆಟ್ಸ್.
ಸೊ ಅಸೆಟ್ಸ್ಗೆ ರಿಲೇಟೆಡ್ ಇರುವಂತಹ ಎಲ್ಲ ಟ್ರಾನ್ಸಾಕ್ಷನ್ಸ್ಗಳನ್ನ ಅಮೌಂಟ್ಗಳನ್ನು ನಾವು ರಿಯಲ್ ಅಕೌಂಟ್ ರೂಲ್ಗೆ ಅಪ್ಲೈ ಮಾಡಬೇಕು. ಸೊ ರಿಯಲ್ ಅಕೌಂಟ್ ರೂಲ್ಗೆ ನಾವು ಅಪ್ಲೈ ಮಾಡಿದ್ರೆ ಕ್ಯಾಶ್ ಅಕೌಂಟ್ ಏನಾಗುತ್ತೆ ಅಲ್ಲಿ ಡೆಬಿಟ್ ಆಗುತ್ತೆ. ಸೊ ದ ಅಕೌಂಟ್ ಟೈಟಲ್ ಆಲ್ರೆಡಿ ರೂಲ್ಸ್ ಅಲ್ಲಿ ಹೇಳಿದ್ದೀನಿ, ನೋಟ್ ಅಂತ ಹೇಳ್ಬಿಟ್ಟು ಎಸ್ಟರ್ಡೇ ಕ್ಲಾಸಲ್ಲಿ ಬಂದಿತ್ತು. ದ ಅಕೌಂಟ್ ಟು ಬಿ ಡೆಬಿಟೆಡ್, ಅಕೌಂಟ್ ಯಾವುದಿರುತ್ತೆ ಅಕೌಂಟ್ ಟೈಟಲ್ ಈಸ್ ಟು ಬಿ ಡೆಬಿಟೆಡ್. ಯಾವುದು ಅಕೌಂಟ್ ಟೈಟಲ್ ಡೆಬಿಟೆಡ್ ಆಗುತ್ತೆ, that account it is entered in the particular column the left hand side corner place. It starts with the left hand side corner place of the particular column. ಈ particular column corner place ಇಂದನೇ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದನೇ ಅಕೌಂಟ್ ಅನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ಕ್ಯಾಶ್ ಅಕೌಂಟ್ debtor and mention end of the column DR. DR means debit entry. So it is a real account rule. Real account rule. So real account rule ಅನ್ನು ನಾವು ಅಪ್ಲೈ ಮಾಡ್ತಿದೀವಿ. ಡೆಬಿಟ್ ವಾಟ್ ಕಮ್ಸ್ ಇನ್, ಬಿಸ್ನೆಸ್ ಗೆ ಕ್ಯಾಶ್ ಅಮೌಂಟ್ ಕಮ್ಸ್ ಇನ್ ಆಯಿತು. ಸೊ ಹಾಗಾಗಿ ಕ್ಯಾಶ್ ಅನ್ನ ಡೆಬಿಟ್ ಮಾಡ್ತಿದೀವಿ. ಸೊ ಡೆಬಿಟ್ ಅಮೌಂಟ್ ಎಷ್ಟಿದೆ ಇಲ್ಲಿ, ಕ್ಯಾಶ್ ಅಮೌಂಟ್ 1,50,000 ಇದೆ. ಸೊ ಡೆಬಿಟ್ ಕಾಲಮ್ ಅಮೌಂಟ್ ಇನ್ ರುಪೀಸ್ 1,50,000 and credit column nil dash ಅಂತ ಕೊಟ್ಬಿಡಿ. ನೆಕ್ಸ್ಟ್ ಈಗ ಎವ್ರಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಹ್ಯಾವಿಂಗ್ ಎ 2 ಅಕೌಂಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಒಂದು ಅಕೌಂಟ್ ಅನ್ನು ಐಡೆಂಟಿಫೈ ಮಾಡಿದ್ವಿ, ಅದಕ್ಕೆ ರಿಲೇಟೆಡ್ ಆಗಿ ಇನ್ನೊಂದು ಅಕೌಂಟ್ ಕ್ರೆಡಿಟ್ ಆಗಿರಬೇಕು. ಸೊ ಕ್ರೆಡಿಟ್ ಅಕೌಂಟ್ ಅನ್ನು ಐಡೆಂಟಿಫೈ ಮಾಡಬೇಕು. ಸೊ ಈಗ ಕ್ಯಾಶ್ ಅನ್ನ ಬಿಸ್ನೆಸ್ ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂದ್ರೆ ಆಟೋಮೆಟಿಕಲಿ ಇನ್ಕ್ರೀಸಸ್ ದಿ ಕ್ಯಾಪಿಟಲ್ ಅಮೌಂಟ್ ಆಲ್ಸೋ. ಅಲ್ಲಿ ಏನಾಗುತ್ತೆ, ಈಗ ಓನರ್ ಎಂಟಿಟಿನೂ ಕೂಡ ಏನಾಗುತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಅಲ್ಲಿ ಏನಾಗುತ್ತೆ ಕ್ಯಾಪಿಟಲ್ ಅಮೌಂಟ್ ಕೂಡ ಏನಾಗುತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಕ್ಯಾಪಿಟಲ್ ಅಮೌಂಟ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಕ್ಯಾಪಿಟಲ್ ಅಮೌಂಟ್ ಏನಾಯ್ತಲ್ಲಿ ಬಿಸ್ನೆಸ್ಸಿಗೆ ಇನ್ಕ್ರೀಸ್ ಆಗ್ತಾ ಹೋಯಿತು. ಇನ್ಕ್ರೀಸಸ್ ಆಫ್ ದಿ ಕ್ಯಾಪಿಟಲ್ ಈಸ್ ಟು ಬಿ ಕ್ರೆಡಿಟೆಡ್. ಕ್ಯಾಪಿಟಲ್ ರೂಲ್ಸ್ ಅನ್ನು ಅಪ್ಲೈ ಮಾಡೋದಾದ್ರೆ ಕ್ಯಾಪಿಟಲ್ ಅಮೌಂಟ್ ಬಿಸ್ನೆಸ್ ಅಲ್ಲಿ ಯಾವಾಗ ಇನ್ಕ್ರೀಸ್ ಆಗುತ್ತೆ ಅದನ್ನ ನಾವು ಕ್ರೆಡಿಟ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ತೀವಿ. ಟು capital account. When the account title is to be credited, that account it is recording the particular column given the sufficient margin and it starts from the prefix of the to. ಇಲ್ಲಿ ಏನಾಗುತ್ತೆ ಕ್ರೆಡಿಟ್ ಎಂಟ್ರಿ ಅಂತ ಹೇಳ್ಬಿಟ್ಟು ನಾವು ಯಾವಾಗ ಬರಿತೀವಿ, ಯಾವಾಗ ನಾವು ಸ್ಟಾರ್ಟ್ ಮಾಡ್ತೀವಿ ಅವಾಗ ಏನು ಮಾಡಬೇಕು, ಇಲ್ಲಿ ಒಂದು ಸಫಿಷಿಯಂಟ್ ಮಾರ್ಜಿನ್ ಪ್ಲೇಸ್ ಅನ್ನ ಇಲ್ಲಿ ಬಿಡಬೇಕು. ಸ್ವಲ್ಪ ಪ್ಲೇಸ್ ಅನ್ನ ಬಿಟ್ಟು ಪ್ರಿಫಿಕ್ಸ್ ಟು ಅಂತ ಹೇಳ್ಬಿಟ್ಟು ಯೂಸ್ ಮಾಡಬೇಕು. ಟು ಅಂತ ಯೂಸ್ ಮಾಡಿ ಅಲ್ಲಿ ಯಾವುದು ಕ್ರೆಡಿಟ್ ಎಂಟ್ರಿ ಇರುತ್ತೆ ಆ ಕ್ರೆಡಿಟ್ ಎಂಟ್ರೀಸ್ ಅನ್ನ ಬರಿತಾ ಹೋಗ್ತೀವಿ. ಕ್ಯಾಪಿಟಲ್ ಅಕೌಂಟ್, ಕ್ಯಾಶ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ಅಕೌಂಟ್. ಸೊ ಎಂಡಿಂಗ್ ಅಲ್ಲಿ ನಾವಿಲ್ಲಿ ಕ್ರೆಡಿಟ್ ಅಂತ ಹೇಳ್ಬಿಟ್ಟು ಬರೆಯುವಂತ ನೆಸೆಸರಿ ಇಲ್ಲ, ಯಾಕೆಂದ್ರೆ ಇಲ್ಲಿ ಟು ಅಂತ ಇದೆ. ಸೊ ಟು ಅಂತ ಯೂಸ್ ಮಾಡಿದೀವಿ ಅಂದ್ರೆ ಎಂಡಿಂಗ್ ಅಲ್ಲಿ ನಾವು ಕ್ರೆಡಿಟ್ ಅಂತ ಬರೀದೇ ಇದ್ರೂ ಅದು ಕ್ರೆಡಿಟ್ ಎಂಟ್ರಿ ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಹಾಗಾಗಿ ಟು ಅಂತ ಹೇಳ್ಬಿಟ್ಟಲ್ಲಿ ಯೂಸ್ ಮಾಡ್ತೀವಿ. ಸೊ ಕ್ರೆಡಿಟ್ ಎಂಟ್ರಿ ಇರೋದ್ರಿಂದ ಈ ಅಮೌಂಟ್ ಏನು ಮಾಡಬೇಕು, ಈಗ ಕ್ರೆಡಿಟ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡಬೇಕು. ಕ್ರೆಡಿಟ್ ಕಾಲಮ್ ಫಸ್ಟ್ ಡೆಬಿಟ್ ಕಾಲಮ್ ಅಲ್ಲಿ ಡ್ಯಾಶ್ ಕೊಟ್ಟು ನಿಲ್ ಅಂತ ತೋರಿಸಿ ಕ್ರೆಡಿಟ್ ಕಾಲಮ್ ರುಪೀಸ್ 1,50,000 ಸೇಮ್ ಅಮೌಂಟ್ ಅನ್ನೇ ಎಂಟ್ರಿ ಮಾಡಬೇಕು. ಅಲ್ಲಿ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ಕ್ಯಾಶ್ ಅಮೌಂಟ್ ಅಷ್ಟೇ ಇದೆ, ಆಟೋಮೆಟಿಕಲಿ ಕ್ಯಾಪಿಟಲ್ ಅಮೌಂಟ್ ಇನ್ಕ್ರೀಸ್ ಆಗಿರೋದು ಕೂಡ ಅಷ್ಟೇ ಇರುತ್ತೆ. 1,50,000 is the first journal entry and it is relating to the brief description about the transactions. ಇದಕ್ಕೆ ಏನು ಮಾಡಬೇಕೀಗ, write down the brief description about the transactions. ಒಂದು ಬ್ರೀಫ್ ಡಿಸ್ಕ್ರಿಪ್ಷನ್ ಅನ್ನ ಬರೀತಾ ಹೋಗ್ಬೇಕು. ಆ ಬ್ರೀಫ್ ಡಿಸ್ಕ್ರಿಪ್ಷನ್ ಅನ್ನ ಏನು ಬರೀತೀವಲ್ಲ ಅದಕ್ಕೆ ಏನಂತ ಕರೀತಾರೆ, ನರೇಷನ್ ಅಂತ ಹೇಳ್ತಾರೆ. ಸೊ ನರೇಷನ್ ಅನ್ನ ಏನಂತ ಬರೀಬೇಕೀಗ, ಈ ಎಂಟ್ರಿ ಯಾವುದಕ್ಕೆ ರಿಲೇಟೆಡ್ ಇದೆ, ಯಾವುದಕ್ಕೆ ನಾವು ಎಂಟ್ರಿಯನ್ನ ಪಾಸ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಶಾರ್ಟ್ ಆಗಿ ನಾವು ಬರೀಬಹುದು. ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ರುಪೀಸ್ 1,50,000 ಅಂತ ಹೇಳಿ ಹೇಳಿದ್ದಾರೆ. ಸೊ ಅದನ್ನೇ ನಾವು ಅಲ್ಲಿ ಎಂಟ್ರಿ ಬರೀತಾರೆ. being business started with cash
ಸೊ ಈಗ ಫಸ್ಟ್ ಎಂಟ್ರಿ ಕಂಪ್ಲೀಟ್ ಆಯ್ತು. ಸೊ ಫಸ್ಟ್ ಎಂಟ್ರಿ ಕಂಪ್ಲೀಟ್ ಆದ ತಕ್ಷಣ ಏನು ಮಾಡಬೇಕು, ಈ ಪರ್ಟಿಕ್ಯುಲರ್ ಕಾಲಮ್ ಅಲ್ಲಿ ಈ ಎಂಟ್ರಿ ಕೆಳಗೆ 2 ಲೈನ್ಸ್ ಅನ್ನು ಹಾಕಿಬಿಟ್ಟು ಆ ಅಕೌಂಟ್ ಅನ್ನು ಎಂಡ್ ಮಾಡಬೇಕು. ಅಮೌಂಟ್ ಕಾಲಮ್ಗೆ LF ಕಾಲಮ್ಗೆ ಡೇಟ್ ಕಾಲಮ್ಗೆ ಹಾಕಬೇಡ್ರಿ. ಪರ್ಟಿಕ್ಯುಲರ್ ಕಾಲಮ್ ಅಲ್ಲಿ ಮಾತ್ರ ಲೈನ್ ಅನ್ನು ಹಾಕಿಬಿಟ್ಟು ಎಂಡ್ ಮಾಡಿ. ಫಸ್ಟ್ ಎಂಟ್ರಿ ಇಸ್ ಓವರ್. ದೆನ್ ನೆಕ್ಸ್ಟ್ ಮೂವ್ ಆನ್ ಟು ದಿ ಸೆಕೆಂಡ್ ಟ್ರಾನ್ಸಾಕ್ಷನ್. ಗೂಡ್ಸ್ ಪರ್ಚೇಸ್ ಫ್ರಮ್ ಮನೀಷಾ. ಮನೀಷಾನಿಂದ ಏನು ಮಾಡಿದ್ದಾರೆ, ಗೂಡ್ಸ್ ಅನ್ನು ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಸೊ ಪರ್ಚೇಸ್ ಅನ್ನೋದು ರಿಯಲ್ ಅಕೌಂಟ್ ಅಂಡರ್ ಅಲ್ಲಿ ಬರುತ್ತೆ. ಸೊ ಪರ್ಚೇಸ್ ಮಾಡ್ಕೊಂಡಿರೋದ್ರಿಂದ ಗೂಡ್ಸ್ ಏನಾಯಿತು, ಕಮ್ಸ್ ಇನ್ ಆಯಿತು. ಪರ್ಚೇಸ್ ಅನ್ನೋದು ನಾಮಿನಲ್ ಅಕೌಂಟ್ ಅಂಡರಲ್ಲೂ ತಗೋಬೋದು, ರಿಯಲ್ ಅಕೌಂಟ್ ಅಂಡರಲ್ಲೂ ತಗೋಬೋದು. ಈಗ ಗೂಡ್ಸ್ ಪರ್ಚೇಸ್ ಮಾಡ್ಕೊಂಡಿರೋದ್ರಿಂದ ಗೂಡ್ಸ್ ಅನ್ನೋದು ಕಮ್ಸ್ ಇನ್ ಆಯಿತು. ಸೊ ಕಮ್ಸ್ ಇನ್ ಆಗಿರುವಂತಹ ಎಂಟ್ರೀಸ್ನೆಲ್ಲ ಏನಂತ ಟ್ರೀಟ್ ಮಾಡಬೇಕು, ನಾವೀಗ ಡೆಬಿಟ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡಬೇಕು. ಸೊ ಗೂಡ್ಸ್ ಅನ್ನ ಎಂಟ್ರಿ ಪಾಸ್ ಮಾಡೋಕ್ಕೆ ಬರಲ್ಲ, ಹಾಗಾಗಿ ಪರ್ಚೇಸ್ ಅಂತ ಹೇಳ್ಬಿಟ್ಟು ಪಾಸ್ ಮಾಡಬೇಕು. ಸೇಮ್ ಡೇಟ್ ಏಪ್ರಿಲ್ 1st. ಪರ್ಚೇಸ್ ಅಕೌಂಟ್ ಡೇಟಾ. ಪರ್ಚೇಸ್ ಅಕೌಂಟ್ ಇದು ರಿಯಲ್ ಅಕೌಂಟ್ ಅಂಡರಲ್ಲಿ ತಗೊಳ್ತಾರೆ. ಗೂಡ್ಸ್ ಕಮ್ಸ್ ಇನ್ ಆಯಿತು. ಸೊ ಪರ್ಚೇಸ್ ಎಂಟ್ರಿ ಡೆಬಿಟ್ ವಾಟ್ ಕಮ್ಸ್ ಇನ್ ಆಗಿರುವಂತಹ ಎಂಟ್ರೀಸನ್ನು ಡೆಬಿಟ್ ಅಂತ ತಗೊಳ್ತಾ ಇದ್ದೀವಿ. ಹಾಗಾಗಿ ಪರ್ಚೇಸ್ ಎಂಟ್ರೀಸನ್ನು ಡೆಬಿಟ್ ಅಂತ ಹೇಳ್ಬಿಟ್ಟು ಎಂಟ್ರಿ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಯಾರಿಂದ ತಗೊಂಡಿದ್ದೀವಿ, ಫ್ರಮ್ ಮನೀಷಾನಿಂದ ತಗೊಂಡಿದ್ದೀವಿ. ಸೊ ಮನೀಷಾ ಅನ್ನೋ ಅಕೌಂಟು ಪರ್ಸನ್ ನೇಮ್ ಇರೋದ್ರಿಂದ ಪರ್ಸನಲ್ ಅಕೌಂಟ್ ರೂಲನ್ನು ಅಪ್ಲೈ ಮಾಡ್ತೀವಿ. ಸೊ ಪರ್ಸನಲ್ ಅಕೌಂಟ್ ರೂಲ್ ಅಂದ್ರೆ ಏನಾಗುತ್ತೆ ಅಂತ ನೋಡ್ಕೊಳ್ಳಿ. ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಯಾರು ರಿಸೀವ್ ಮಾಡ್ಕೊಳ್ತಾರೆ ಅವರು ಡೆಬಿಟ್ ಆಗಿರ್ತಾರೆ, ಯಾರು ಪೇ ಮಾಡ್ತಾರೆ ಅಥವಾ ಯಾರು ಕೊಡ್ತಾರೆ ಅವ್ರು ಏನು ಮಾಡ್ತಾರೆ, ಕ್ರೆಡಿಟ್ ಆಗಿರ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಇಲ್ಲಿ ಫ್ರಮ್ ಮನೀಷಾ ಅಂತ ಇದೆ. ಸೊ ಮನೀಷಾನಿಂದ ಏನು ಮಾಡಿದ್ದಾರೆ, ಗೂಡ್ಸ್ ಅನ್ನು ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಆನ್ ದ ಟೈಮ್ ಮನೀಷಾ ಏನಾಗ್ತಾರೆ, ಗಿವರ್ ಆಗ್ತಾರೆ, ಕೊಡ್ತಾ ಇದ್ದಾರೆ. ಸೊ ಮನೀಷಾ ಗಿವರ್ ಇರೋದ್ರಿಂದ ಮನೀಷಾ ಅಕೌಂಟ್ ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಮನೀಷಾ ಅಕೌಂಟ್. ಸೊ ಎಂಟ್ರಿ ಪರ್ಚೇಸ್ ಅಕೌಂಟ್ ಡೇಟಾ ಟು ಮನೀಷಾ ಅಕೌಂಟ್. ಸೊ ಇದಕ್ಕೆ ಬ್ರೀಫ್ ಡಿಸ್ಕ್ರಿಪ್ಷನ್ ನರೇಷನ್ ಅನ್ನ ಬರೀಬೇಕು. ಬೀಯಿಂಗ್ goods purchased from Manisha. Two lines and ಹಾಕ್ಬಿಟ್ಟು ಅಕೌಂಟ್ ಅಲ್ಲಿ ಎಂಟ್ರಿ ಎಂಡ್ ಮಾಡ್ತೀರಾ. ಅಮೌಂಟ್ 36,000 ಇದೆ. ಸೊ ಈಗ ಅಮೌಂಟ್ ಎಂಟ್ರಿ ಮಾಡೋದು 36,000. ಫಸ್ಟ್ ಡೆಬಿಟ್ ಕಾಲಮ್ ಅಲ್ಲಿ ಡೆಬಿಟ್ ಎಂಟ್ರಿ ಕೊಡಿ, ಕ್ರೆಡಿಟ್ ಕಾಲಮ್ ಅನ್ನ ನಿಲ್ ಅಂತ ತಗೊಳ್ರಿ. ದೆನ್ ಡೆಬಿಟ್ ಕಾಲಮ್ ನಿಲ್, ಕ್ರೆಡಿಟ್ ಕಾಲಮ್ 36,000. Then third entry 1/4/2014 stationery purchased for cash ₹2,200. ಇಲ್ಲಿ ಏನು ಮಾಡಿದ್ದಾರೆ, ಸ್ಟೇಷನರಿಯನ್ನು ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಸೊ ಸ್ಟೇಷನರಿ ಪರ್ಚೇಸ್ ಅಂತ ಹೇಳಿದಾಗ ಸ್ಟೇಷನರಿ ಅನ್ನೋದು ಏನದು, ಎಕ್ಸ್ಪೆನ್ಸಸ್. ಫಾರ್ ಎಕ್ಸಾಂಪಲ್ ಬುಕ್ಸ್, ಪೆನ್ಸಿಲ್, ನೋಟ್ಸ್ ಇವೆಲ್ಲ ಎಲ್ಲಿ ತಗೊಳ್ತೀವಿ, ಸ್ಟೇಷನರಿ ಅಂಗಡಿಯಲ್ಲಿ ತಗೊಳ್ತಾರೆ. ಸೊ ಅದು ಸ್ಟೇಷನರಿ ಪರ್ಚೇಸ್ ಇರೋದ್ರಿಂದ ಸ್ಟೇಷನರಿ ಅನ್ನೋದು ಯಾವ ಅಕೌಂಟ್ ಅಂಡರಲ್ಲಿ ಬರುತ್ತೆ ಫಸ್ಟ್ ನೋಡ್ಕೋಬೇಕು. ಸೊ ಸ್ಟೇಷನರಿ ಅನ್ನೋದು ನಾಮಿನಲ್ ಅಕೌಂಟ್ ಅಂಡರಲ್ಲಿ ಬರುತ್ತೆ. ಸೊ ಪರ್ಚೇಸ್ ಮಾಡ್ಕೊಂಡಿರೋದ್ರಿಂದ ಅಲ್ಲೇನಾಯಿತು, ಸ್ಟೇಷನರಿ ಎಕ್ಸ್ಪೆನ್ಸಸ್ ಎಂಟ್ರಿ ಆಯಿತು. ಸೊ ನಾಮಿನಲ್ ಅಕೌಂಟ್ ಅಂಡರಲ್ಲಿ ಡೆಬಿಟ್ ಅಂದರೆ ಏನು, ಕ್ರೆಡಿಟ್ ಅಂದರೆ ಏನು, ಯಾವುದಕ್ಕೆ ಅಪ್ಲೈ ಮಾಡ್ತೀವಿ ಅಂತ ನೋಡ್ಕೊಳ್ಳಿ. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಏನು ಎಕ್ಸ್ಪೆನ್ಸಸ್ ಆಗುತ್ತೆ ಅದನ್ನು ಡೆಬಿಟ್ ಮಾಡಿರಿ, ಯಾವುದು ಇನ್ಕಮ್ಸ್ ಆಗುತ್ತೆ ಅದನ್ನು ಕ್ರೆಡಿಟ್ ಮಾಡಿ ಅಂತ ಇದೆ. ಸೊ ಸ್ಟೇಷನರಿ ಅನ್ನೋದಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಸೊ ಎಕ್ಸ್ಪೆನ್ಸಸ್ ಆಯಿತು. ಸೊ ಎಕ್ಸ್ಪೆನ್ಸಸ್ ಇರೋದ್ರಿಂದ ಸ್ಟೇಷನರಿಯನ್ನು ಏನಂತ ಮಾಡಬೇಕೀಗ, ಡೆಬಿಟ್ ಅಂತ ಹೇಳ್ಬಿಟ್ಟು ಮಾಡಬೇಕು. ಸೇಮ್ ಡೇಟ್ ಏಪ್ರಿಲ್ 1st. Stationery account data. The stationery account comes under the nominal account rule. Nominal account rule. ಇಲ್ಲಿ ಪರ್ಚೇಸ್ ಅನ್ನೋದು ರಿಯಲ್ ಅಕೌಂಟ್ ಬಂದಿದೆ, ಮನೀಷಾ ಅನ್ನೋದು ಪರ್ಸನಲ್ ಅಕೌಂಟ್ ಅಂಡರ್, ಸ್ಟೇಷನರಿ ನಾಮಿನಲ್ ಅಕೌಂಟ್ ಅಂಡರ್, ಸ್ಟೇಷನರಿ ₹2,200 ಡೆಬಿಟ್ ಕಾಲಮ್. ದೆನ್ ಸೆಕೆಂಡ್ ಎಂಟ್ರಿ ನೋಡಿ, ಅದರಲ್ಲಿ ಏನು ಬರುತ್ತೆ ಅಂದರೆ ಸ್ಟೇಷನರಿ ಪರ್ಚೇಸ್ ಫಾರ್ ಕ್ಯಾಶ್. ಸೊ ಕ್ಯಾಶ್ ಏನಾಗ್ತದೆ,
ಸ್ಟೇಷನರಿ ಪರ್ಚೇಸ್ ಮಾಡ್ಕೊಂಡ್ವಿ, ಅದಕ್ಕೆ ರಿಲೇಟೆಡ್ ಆಗಿ ಏನು ಮಾಡ್ತೀವಿ, ಕ್ಯಾಶ್ನ ಪೇ ಮಾಡ್ತೀವಿ. ಸೊ ಕ್ಯಾಶ್ ಏನಾಯ್ತಲ್ಲಿ ಬಿಸ್ನೆಸ್ಸಿಂದ ಗೋಸ್ ಔಟ್ ಆಯಿತು. ಕ್ಯಾಶ್ ಅನ್ನೋದು ರಿಯಲ್ ಅಕೌಂಟ್ ಅಂಡರಲ್ಲಿ ಬರುತ್ತೆ ಅಂತ ಹೇಳಿದ್ದೀನಿ ಆಲ್ರೆಡಿ. ಸೊ ಕ್ಯಾಶ್ ಅನ್ನೋದು ಗೋಸ್ ಔಟ್ ಆಗಿರೋದ್ರಿಂದ ಕ್ಯಾಶ್ ಎಂಟ್ರಿ ಏನಾಗುತ್ತಲ್ಲಿ ಕ್ರೆಡಿಟ್ ಆಗುತ್ತೆ. 2 cash account under real account rule. Rupees 2200. ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಬ್ರೀಫ್ ಆಗಿ ಡಿಸ್ಕ್ರಿಪ್ಷನ್ ಅನ್ನು ಬರೀಬೇಕು. ಪರ್ಚೇಸ್ ಸ್ಟೇಷನರಿ, ಪರ್ಚೇಸ್ ಸ್ಟೇಷನರಿ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಥರ್ಡ್ ಎಂಟ್ರಿ, ಫೋರ್ತ್ ಎಂಟ್ರಿ, ಓಪನ್ ಎ ಬ್ಯಾಂಕ್ ಅಕೌಂಟ್ ವಿತ್ SBI rupees 35,000. SBI ಬ್ಯಾಂಕಲ್ಲಿ ಅಕೌಂಟನ್ನು ಓಪನ್ ಮಾಡಿದ್ದೀವಿ. ಸೊ ಬ್ಯಾಂಕಲ್ಲಿ ಅಕೌಂಟನ್ನು ಓಪನ್ ಮಾಡ್ತಾ ಇರೋದ್ರಿಂದ ಫಸ್ಟ್ ನಾವು ಏನು ಮಾಡ್ತೀವಿ, ಬ್ಯಾಂಕಿಗೆ 35,000 ಕೊಡ್ತೀವಿ. ಕೊಟ್ಟ ತಕ್ಷಣ ಅವ್ರು ಏನು ಮಾಡ್ತಾರೆ, ಬ್ಯಾಂಕವರು ಅಮೌಂಟನ್ನು ರಿಸೀವ್ಟ್ ತಗೊಳ್ತಾರೆ. ಬ್ಯಾಂಕ್ ಅನ್ನೋದು ರಿಸೀವ್ಟ್ ತಗೊಳ್ತಾ ಇರೋದ್ರಿಂದ ಬ್ಯಾಂಕ್ ಅಕೌಂಟ್ ಎಲ್ಲಿ ಬರುತ್ತೆ, ಪರ್ಸನಲ್ ಅಕೌಂಟಲ್ಲಿ ಬರುತ್ತೆ. ಸೊ ಬ್ಯಾಂಕರ್ ರಿಸೀವರ್ ಇರೋದ್ರಿಂದ ಬ್ಯಾಂಕ್ ಅಕೌಂಟ್ ಡೆಬಿಟ್. ನಾವು ಏನನ್ನ ಡೆಪಾಸಿಟ್ ಮಾಡ್ತಿದ್ದೀವಿ ಅಲ್ಲಿ, ಕ್ಯಾಶನ್ನು ಡೆಪಾಸಿಟ್ ಮಾಡ್ತಿದ್ವಿ. ಸೊ ಕ್ಯಾಶ್ ಅನ್ನೋದು ಯಾವ ಅಕೌಂಟ್ ಅಂಡರಲ್ಲಿ ಬರುತ್ತೆ, ರಿಯಲ್ ಅಕೌಂಟ್ ಅಂಡರಲ್ಲಿ ಬರುತ್ತೆ. ಸೊ ಕ್ಯಾಶ್ ಏನಾಗುತ್ತೆ ಅಲ್ಲಿ ಬಿಸ್ನೆಸ್ಸಿಂದ ಬ್ಯಾಂಕಿಗೆ ಗೋಸ್ ಔಟ್ ಆಯಿತು, ಕೊಟ್ಟಿದ್ದೀವಿ, ಪೇಮ್ ಆಯಿತು. ಸೊ ಕ್ಯಾಶ್ ಅನ್ನೋದು ಏನಾಯ್ತಲ್ಲಿ ಗೋಸ್ ಔಟ್ ಆಗಿರೋದ್ರಿಂದ ಕ್ಯಾಶ್ ಅಕೌಂಟನ್ನು ಕ್ರೆಡಿಟ್ ಅಂತ ಹೇಳ್ಬಿಟ್ಟು ಪಾಸ್ ಮಾಡಬೇಕು. ಬ್ಯಾಂಕ್ ಅಕೌಂಟ್ ಡೆಟ್ ಆರ್ April 1st ಬ್ಯಾಂಕ್ ಅಕೌಂಟ್ ಡೆಟ್ ಆರ್. ಸೊ ಬ್ಯಾಂಕ್ ಅನ್ನೋದು ಯಾವ ಅಕೌಂಟ್ ಅಂಡರಲ್ಲಿ ತಗೊಳ್ತಿದ್ವಿ, ಈಗ ನಾವು ಇದನ್ನ ಪರ್ಸನಲ್ ಅಕೌಂಟ್ ಅಂಡರಲ್ಲಿ ರೂಲ್ಸ್ ಅನ್ನ ಅಪ್ಲೈ ಮಾಡ್ತೀವಿ. ಸೊ ಪರ್ಸನಲ್ ಅಕೌಂಟ್ ರೂಲ್ ಏನಂತ ಹೇಳ್ತಾ ಇದೆ ಇಲ್ಲಿ, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಬ್ಯಾಂಕ್ ಏನು ಮಾಡ್ತು, ಅಮೌಂಟ್ ಅನ್ನ ರಿಸೀವ್ ಮಾಡ್ಕೊಳ್ತು. ಸೊ ಬ್ಯಾಂಕ್ ಡೆಬಿಟ್ ಆಯ್ತು. ಇನ್ನು ಸೆಕೆಂಡ್ ಅಕೌಂಟ್ ನಾವೇನಂತ ಐಡೆಂಟಿಫೈ ಮಾಡಿರೋದು ಕ್ಯಾಶ್ ಅಂತ ನೋಡಿದ್ವಿ. ಸೊ ಕ್ಯಾಶ್ ಅನ್ನೋದು ಯಾವ ಅಕೌಂಟ್ ಅಂಡರಲ್ಲಿ ಬರುತ್ತೆ, ಅದು ರಿಯಲ್ ಅಕೌಂಟ್ ಅಂಡರಲ್ಲಿ ಬರುತ್ತೆ. ಕ್ಯಾಶ್ ಅಕೌಂಟ್ ಇಟ್ ಕಮ್ಸ್ ಅಂಡರ್ ದಿ ರಿಯಲ್ ಅಕೌಂಟ್. ಸೊ ರಿಯಲ್ ಅಕೌಂಟ್ ರೂಲ್ ಏನಿದೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಇದೆ. ಸೊ ಕ್ಯಾಶ್ ಏನಾಯ್ತಲ್ಲಿ, ಕ್ಯಾಶ್ ಅಮೌಂಟನ್ನು ಬ್ಯಾಂಕಿಗೆ ಹೋಗಿ ಡೆಪಾಸಿಟ್ ಮಾಡಿದ್ವಿ. ಬಿಸ್ನೆಸ್ಸಲ್ಲಿರುವಂತಹ ಅಮೌಂಟನ್ನು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ವಿ, ಬ್ಯಾಂಕಲ್ಲಿ ರಿಸೀವ್ ಮಾಡಿಕೊಂಡ್ರು, ನಮ್ಮ ಕಡೆ ಇರುವಂತಹ ಬಿಸ್ನೆಸ್ಸಲ್ಲಿರುವಂತಹ ಕ್ಯಾಶು ಹೋಯಿತು, ಗೋಸ್ ಔಟ್ ಆಯಿತು. ಸೊ ಕ್ಯಾಶಲ್ಲಿ ಗೋಸ್ ಔಟ್ ಆಗಿರೋದ್ರಿಂದ ಕ್ಯಾಶ್ ಅಕೌಂಟಲ್ಲಿ ಕ್ರೆಡಿಟ್ ಆಯಿತು. ಅಮೌಂಟ್ rupees 35,000 ಡೆಬಿಟ್ ಅಂತ ಇದೆ. ಸೊ ಡೆಬಿಟ್ ಕಾಲಮಲ್ಲಿ ಫಸ್ಟ್ 35,000, ದೆನ್ ಕ್ರೆಡಿಟ್ ಕಾಲಮ್ ನೀಲ್, ದೆನ್ ಡೆಬಿಟ್ ಕಾಲಮ್ ನೀಲ್, ಕ್ರೆಡಿಟ್ ಕಾಲಮ್ 35,000. ಸೊ ಇದಕ್ಕೆ ಬ್ರೀಫ್ ಆಗಿ ಡಿಸ್ಕ್ರಿಪ್ಷನ್ ಅನ್ನು ಎಂಟ್ರಿ ಮಾಡಬೇಕು. ಕ್ಯಾಶ್ ಡೆಪಾಸಿಟೆಡ್ ಟು ಬ್ಯಾಂಕ್ being cash deposited into bank. ಸೇಮ್ ಡಬಲ್ ಲೈನ್ ಅನ್ನು ಹಾಕಿಬಿಟ್ಟು ಎಂಟ್ರೀಸ್ ಅನ್ನು ಫುಲ್ಫಿಲ್ ಮಾಡಿ. ಓಕೆ, ಇಲ್ಲಿಗೆ ಈಗ 4 ಎಂಟ್ರೀಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ರಿಮೈನಿಂಗ್ ಇನ್ನು 4 ಎಂಟ್ರೀಸ್ ಇದೆ. ನೆಕ್ಸ್ಟ್ ಇದರಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ನಿಮ್ಮ ನೋಟ್ಸಲ್ಲಿ ನೀಟಾಗಿ ಒನ್ ಬೈ ಒನ್ ಬರ್ಕೊಂಡು ಹೋಗಿ. ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡಬೇಕು ಅಂದರೆ ಓಪನ್ ಕಾಲಮ್ ಇರಬೇಕು. ನೀವು ಒಂದು ಪೇಜಲ್ಲಿ ಇರೋ ಅಕೌಂಟನ್ನು ಮುಗಿಸ್ತೀರಾ, ನೆಕ್ಸ್ಟ್ ಪೇಜಿಗೆ ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀರಾ. ಬಟ್ ಓಪನ್ ಕಾಲಮ್ ಇಟ್ಕೊಳ್ರಿ, ಮತ್ತೆ ಹೆಡ್ಲೈನಲ್ಲಿ ಡೇಟ್, ಪರ್ಟಿಕ್ಯುಲರ್, LF, ಡೆಬಿಟ್, ಕ್ರೆಡಿಟ್ ಅಂತ ಏನು ಬರಿಬೇಡ್ರಿ. ಈಗ ಓಪನ್ ಕಾಲಮ್ ಇಟ್ಕೊಂಡು ನೆಕ್ಸ್ಟ್ ಅಕೌಂಟನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗಿ. ನೆಕ್ಸ್ಟ್ ಎಂಟ್ರಿ ನೋಡಿ, ಎಂಟ್ರಿ ನಂಬರ್ 5, ಗೂಡ್ಸ್ ಸೋಲ್ಡ್ ಟು ಪ್ರಿಯಾ. ಪ್ರಿಯಾಗೆ ಗೂಡ್ಸ್ ಅನ್ನ ಸೋಲ್ಡ್ ಮಾಡಿದ್ದಾರೆ. ಸೋಲ್ಡ್ ಮಾಡಿದ ತಕ್ಷಣ ಅಲ್ಲಿ
ಅಲ್ಲಿ ಎರಡು ಎಂಟ್ರೀಸನ್ನು ಐಡೆಂಟಿಫೈ ಮಾಡಬೇಕು. ಒಂದೀಗ ಪ್ರಿಯಾ ಅಂತ ಇದೆ, ಒಂದು ಸೋಲ್ಡ್ ಅಂತ ಇದೆ. ಸೊ ಪ್ರಿಯಾ ಅಂತ ತಗೊಂಡಾಗ ಅದೇನಾಗುತ್ತೆ, ಪರ್ಸ್ನಲ್ ಅಕೌಂಟಿಗೆ ಎಂಟ್ರಿ ಆಗಬೇಕು. ಸೊ ಪರ್ಸ್ನಲ್ ಅಕೌಂಟಲ್ಲಿ ಎಂಟ್ರಿ ಆದಾಗ ಗೂಡ್ಸ್ ಸೋಲ್ಡ್ ಟು ಪ್ರಿಯಾ. ಸೊ ಪ್ರಿಯಾಗೆ ಗೂಡ್ಸನ್ನು ಸೋಲ್ಡ್ ಮಾಡ್ತಿದ್ದಾರೆ. ಸೊ ಆನ್ ದ ಟೈಮ್ ಪ್ರಿಯಾ ಏನಾಗ್ತಾರೆ, ಗೂಡ್ಸನ್ನು ರಿಸೀವ್ ಮಾಡ್ಕೊಳ್ತಾರೆ. ಸೊ ರಿಸೀವ್ ಇರೋದ್ರಿಂದ ಪ್ರಿಯಾ ಅಕೌಂಟ್ ಏನಾಗುತ್ತೆ, ಅಲ್ಲಿ ಡೆಬಿಟ್ ಆಗುತ್ತೆ. ಡೇಟ್ 4 Priya account debtor. This comes under personal account. Debit the receiver. Goods ಅನ್ನು ರಿಸೀವ್ ತಗೊಂಡಿದ್ದಾರೆ. ಸೊ ಪ್ರಿಯಾ ಅವರು ಡೆಬಿಟ್ ಆಗಿದೆ. ಸೊ ಪ್ರಿಯಾ ಅಕೌಂಟ್ ಡೆಬಿಟ್ ಕಾಲಮ್ ಅಲ್ಲಿ ಅಮೌಂಟ್ ಎಂಟ್ರಿ ಮಾಡಿ rupees 16,000 and credit column nil. ನೆಕ್ಸ್ಟ್ ಏನಾಗಿದೆ, ಗೂಡ್ಸ್ ಸೋಲ್ಡ್ ಟು ಪ್ರಿಯಾ. ಪ್ರಿಯಾಗೆ ಗೂಡ್ಸ್ ಅನ್ನ ಸೋಲ್ಡ್ ಮಾಡಿದರೆ, ಸೊ ಪ್ರಿಯಾ ರಿಸೀವರ್ ಆದ್ರು, ಪ್ರಿಯಾ ಅಕೌಂಟ್ ಡೆಬಿಟ್ ಆಯ್ತು. ಈಗ ಸೋಲ್ಡ್ ಅಂತ ಇದೆ. ಸೋಲ್ಡ್ ಆಗಿದಾಗ ಏನಾಯ್ತು, ಅಲ್ಲಿ ಬಿಸ್ನೆಸ್ ಇಂದ ಗೂಡ್ಸ್ ಇರೋದು ಗೋಸ್ ಔಟ್ ಆಯ್ತು. ಬಿಸ್ನೆಸ್ ಇಂದ ಇರುವಂತಹ ಗೂಡ್ಸ್ ಗಳು ಏನಿತ್ತು ಅದು ಮಾರಾಟ ಆಗಿ ಹೋಯ್ತು. ಸೊ ಗೋಸ್ ಔಟ್ ಆಗಿರೋದ್ರಿಂದ ಅಲ್ಲಿ ಸೇಲ್ಸ್ ಅಕೌಂಟ್ ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಅದರಲ್ಲಿ ರಿಯಲ್ ಅಕೌಂಟ್ ಟು ಸೇಲ್ಸ್ ಅಕೌಂಟ್. Real account rupees 16,000 being sold goods to Priya. Next page ನೋಡಿ, April 3rd received a check from Priya. ಇಲ್ಲೇನು ಮಾಡಿದ್ರು, ಪ್ರಿಯಾನಿಂದ ಚೆಕ್ ಅನ್ನ ರಿಸೀವ್ ಮಾಡ್ಕೊಂಡ್ರು. ಸೊ ಚೆಕ್ ರಿಸೀವ್ ಆಯಿತು ಅಂದ್ರೆ ಅದನ್ನ ಏನು ಮಾಡ್ತೀವಿ, ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತೀವಿ. ಬ್ಯಾಂಕ್ ಏನಾದ್ರಲ್ಲಿ ರಿಸೀವರ್ ಆದ್ರು. ಸೊ ಬ್ಯಾಂಕ್ ರಿಸೀವರ್ ಇರೋದ್ರಿಂದ ಬ್ಯಾಂಕ್ ಅಕೌಂಟ್ ಡೆಬಿಟ್ ಏಪ್ರಿಲ್ 3rd ಬ್ಯಾಂಕ್ ಅಕೌಂಟ್ ಡೆಬಿಟ್ and a personal account rupees 16,000 ಯಾರಿಂದ ಇಲ್ಲಿ ಚೆಕ್ ರಿಸೀವ್ಡ್ ಆಗಿದೆ, ಪ್ರಿಯಾನಿಂದ ಚೆಕ್ ರಿಸೀವ್ಡ್ ಆಗಿದೆ. ಸೊ ಪ್ರಿಯಾ ಏನಾದ್ರಲ್ಲಿ ಗಿವರ್ ಆಗ್ತಿದೆ. ಸೊ ಪ್ರಿಯಾ ಗಿವರ್ ಇರೋದ್ರಿಂದ ಟು ಪ್ರಿಯಾ ಅಕೌಂಟ್. ಇಟ್ ಇಸ್ ಆಲ್ಸೋ ಪರ್ಸನಲ್ ಅಕೌಂಟ್. ರೂಲ್ ಅಪ್ಲೈ ಮಾಡಿದ್ದು ಕ್ರೆಡಿಟ್ ಕಾಲಮ್ 16,000 being a check received from Priya. A check received from Priya. Next entry, ಸೋಲ್ಡ್ ಗೂಡ್ಸ್ ಟು ನಿಧಿ. ಇಲ್ಲೇನು ಮಾಡಿದ್ದಾರೆ, ಗೂಡ್ಸ್ ಅನ್ನ ಸೋಲ್ಡ್ ಮಾಡಿದ್ದಾರೆ. ಯಾರಿಗೆ, ನಿಧಿ ಅವರಿಗೆ. ಸೊ ನಿಧಿಗೆ ರಿಸೀವ್ ಕೊಟ್ಟಿದ್ದಾರೆ ಅಂದರೆ ನಿಧಿ ಏನಾಗ್ತಾರಲ್ಲಿ ಆಟೋಮೆಟಿಕಲಿ ರಿಸೀವರ್ ಆಗ್ತಾರೆ. ಸೊ ನಿಧಿ ಅಕೌಂಟ್ ಡೇಟಾ ಟು ಸೋಲ್ಡ್ ಅಂತಂದ್ರೆ ಅದು ರಿಯಲ್ ಅಕೌಂಟ್ ಅಂಡರ್ ಬರುತ್ತೆ. ಗೂಡ್ಸ್ ಏನಾಯ್ತು, ಗೋಸ್ ಔಟ್ ಆಯಿತು. ಸೊ ಸೇಲ್ಸ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ನಿಧಿ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್ ನಿಧಿ, personal account rule and sales real account rule. Being sold goods to Nidhi. Rupees 14,000 date April 4. Then last entry date
ಇಲ್ಲೇನು ಮಾಡ್ತಿದ್ದಾರೆ, ನಿಧಿ ಅವರು ಕ್ಯಾಶನ್ನ ಪೇ ಮಾಡ್ತಾ ಇದ್ದಾರೆ. ಸೊ ನಿಧಿ ಕ್ಯಾಶನ್ನ ಪೇ ಮಾಡ್ತಾ ಇದ್ದಾರೆ ಅಂದರೆ ಕ್ಯಾಶ್ ಅಮೌಂಟು ಬಿಸ್ನೆಸ್ಸಿಗೆ ಏನಾಯ್ತಲ್ಲಿ ಕಮ್ಸ್ ಇನ್ ಆಯಿತು. ಸೊ ಕ್ಯಾಶ್ ಕಮ್ಸ್ ಇನ್ ಇರೋದ್ರಿಂದ ಕ್ಯಾಶ್ ಅಕೌಂಟ್ ಡೆಬಿಟ್. ಸೊ ನಿಧಿ ಪೇ ಮಾಡ್ತಾ ಇರೋದ್ರಿಂದ ನಿಧಿ ಏನಾದ್ರಲ್ಲಿ ಗಿವರ್ ಆಗ್ತಿದ್ದಾರೆ. ಸೊ ನಿಧಿ ಅಕೌಂಟ್ ಕ್ರೆಡಿಟ್. ಕ್ಯಾಶ್ ಅಕೌಂಟ್ ಡೆಟಾರ್. The real account rule. 2. ನಿಧಿ ಅಕೌಂಟ್ ಪರ್ಸನಲ್ ಅಕೌಂಟ್ ಅಂತ ತಗೊಳ್ಬೇಕು. ಬೀಯಿಂಗ್ ನಿಧಿ ಪೇಸ್ cash. Nidhi pays cash. Rupees 14,000. Rupees 14,000. ಈಗ ಇಷ್ಟು ಎಂಟ್ರೀಸ್ ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಾಯ್ತು. ಈಗ ಟೋಟಲ್ 2 ಕಾಲಮ್, ಡೆಬಿಟ್ ಕಾಲಮ್, ಕ್ರೆಡಿಟ್ ಕಾಲಮ್. ಟೋಟಲ್ ಆನ್ಸರ್ ಎಷ್ಟು ಬರುತ್ತೆ ಅನ್ನೋದನ್ನ ಟೋಟಲ್ ಮಾಡಿಬಿಟ್ಟು ಫೈನಲ್ ಆಗಿ ನಾವು ಆನ್ಸರ್ ಅನ್ನ ಬರೀಬೇಕಾಗುತ್ತೆ. ಫಸ್ಟ್ ಇಂದ ನೋಡ್ತಾ ಹೋಗಿ. ಫಸ್ಟ್ ಅಮೌಂಟ್ 1,50,000 ಪ್ಲಸ್ 36,000 ಪ್ಲಸ್ 2,200 ಪ್ಲಸ್ 35,000 ಪ್ಲಸ್ 16,000 ಪ್ಲಸ್ 16,000 ಪ್ಲಸ್ 14 ಪ್ಲಸ್ 14. ಟೋಟಲ್ 2,83,200 2,83,200 ಟೋಟಲ್ ಅಂತ ಹೇಳ್ಕೊಟ್ಟು ಫೈನಲ್ ಒಂದು ಲೈನ್ ಹಾಕಿಬಿಟ್ಟು ಅಕೌಂಟನ್ನು ಕ್ಲೋಸ್ ಮಾಡಿದರೆ ನಾವು ಮಾಡಿರೋದೆಲ್ಲ ಫುಲ್ಫಿಲ್ ಆಗುತ್ತೆ. ಇಷ್ಟು ನಿಮಗೆ ಇಲಿಸ್ಟ್ರೇಷನ್ ನಂಬರ್ 2 ಕೊಟ್ಟಿರುವಂಥ ಆಫ್ ಪ್ರಾಬ್ಲಮ್ ಅಷ್ಟೇ ನಾವು ಮಾಡಿರೋದು. ಫುಲ್ ಪ್ರಾಬ್ಲಮನ್ನು ತೊಗೊಂಡಿಲ್ಲ. ಬೇಸಿಕ್ ಫಸ್ಟ್ ಪ್ರಾಬ್ಲಮ್ ಇರೋದ್ರಿಂದ ಅದರಲ್ಲಿ ಅರ್ಧ ಪ್ರಾಬ್ಲಮ್ಸನ್ನು ಅಷ್ಟೇ ನಾವು ತೊಗೊಂಡ್ಬಿಟ್ಟು ಈಗ ನಿಮ್ಗೆ ಆನ್ಸರನ್ನು ಮಾಡಿಸಿರೋದು. ಇದಿಷ್ಟನ್ನು ನೀಟಾಗಿ ನೋಡ್ಕೊಳ್ರಿ. ಏನಾದರೂ ಡೌಟ್ ಇದ್ದರೆ ಕಾಲ್ ಮಾಡಿರಿ. ನೆಕ್ಸ್ಟ್ ಲೈವ್ ಕ್ಲಾಸಲ್ಲಿ ಬಂದಾಗ ಅದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕ್ಲಾರಿಫಿಕೇಷನನ್ನು ಕೊಡ್ತಾ ಹೋಗ್ತೀವಿ. ಓಕೆ, ಥ್ಯಾಂಕ್ ಯು.